ಅಮ್ಮ ಆ ಮಾಡು. ಹಾಗೆ. ನೀನು ಡಿಗ್ರಿ ಮುಗಿಸಿ 6 ತಿಂಗಳಾಯಿತು. ನೀನು ಕಷ್ಟಪಡ್ತಿರೋದಕ್ಕೆ ಪ್ರತಿಫಲನೇ ಸಿಗಲಿಲ್ಲ. ಅಮ್ಮ, ಪ್ರತಿಫಲ ಸಿಗಲಿಲ್ಲ ಅಂದರೆ ನಾವು ಕಷ್ಟಪಡ್ತಾ ಇರೋದು ತಪ್ಪು ಅಂತ ಅಲ್ಲ, ಇನ್ನೂ ಹೆಚ್ಚು ಪ್ರಯತ್ನಿಸ್ಬೇಕು ಅಂತ. ನೀನು ತಲೆ ಕೆಡಿಸ್ಕೋಬೇಡಮ್ಮ, ನಾಳೆಯಿಂದ ಎಲ್ಲ ಕಡೆ ಟ್ರೈ ಮಾಡ್ತೀನಿ. ಸರಿನಮ್ಮ. ಆ ಮಾಡು. ಜಾಣೆ. ಸದ್ಯಕ್ಕೆ ಕೆಲಸ ಖಾಲಿ ಇಲ್ಲ, ಇದ ಕಾಲ್ ಮಾಡ್ತೀನಿ, ನಂಬರ್ ಕೊಟ್ಟೋಗಿ. ರಾಧಾ ಅವರೇ, ಎಲ್ಲಾನು ಓಕೆ, ನಾವೇ ಇನ್ಫಾರ್ಮ್ ಮಾಡ್ತೀವಿ ನಿಮಗೆ. ದೇವ್ರೆ, ಕೆಲಸ ಸಿಗ್ಲಪ್ಪ. ಬಿಲ್ ಎಷ್ಟಾಯ್ತು? 1200 ಆಯ್ತು. ಬೇಡ ಬಿಡಿ, ಇನ್ನೊಂದ್ಸಲ ತಗೊಳ್ತೀವಿ. ಇರ್ಲಿ ಬಿಡಮ್ಮ, ಇವತ್ತೇ ತಗೊಳ್ಳೋಣ. ದುಡ್ಡೆಲ್ಲಮ್ಮ ಇದೆ. ದುಡ್ಡು ನನ್ನ ಹತ್ರ ಇದೆಮ್ಮ. ನಿನ್ನ ಹತ್ರ ಇದೆಯಾ? ಹೇಗೆ? ಇನ್ನು ಕೆಲಸ ಸಿಕ್ಕಿಲ್ಲ. ಸರ್ಕಾರ ಕೊಟ್ಟಿದ್ದು. ಸರ್ಕಾರ ಕೊಟ್ಟಿದ್ಯಾ? ಏನಮ್ಮ ಹೇಳ್ತಾ ಇದೀಯ ನೀನು? ಹೌದು ಅಮ್ಮ, ನಮ್ಮಂತ ಯುವಜನರ ಕಷ್ಟ ಈಗ ಸರ್ಕಾರಕ್ಕೂ ಗೊತ್ತಾಗಿದೆ. 2022 ಹಾಗೂ 23ನೇ ಸಾಲಿನಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿ 6 ತಿಂಗಳಿಂದ ಕೆಲಸ ಹುಡುಕ್ತಾ ಇರೋರಿಗೆ ಸರ್ಕಾರದಿಂದ ಯುವ ನಿಧಿ ಯೋಜನೆ ಮೂಲಕ ಪ್ರತಿ ತಿಂಗಳು 3,000, ಡಿಪ್ಲೊಮಾ ಮಾಡಿದವ್ರಿಗೆ 1,500, 2 ವರ್ಷ ಅಥವಾ ಕೆಲಸ ಸಿಗೋವರೆಗೂ ನಿರುದ್ಯೋಗ ಭತ್ಯೆ ಕೊಡ್ತಾರಮ್ಮ. ಅಷ್ಟೇ ಅಲ್ಲ, ಉದ್ಯೋಗ ಮೇಳಗಳನ್ನು ನಡೆಸ್ತಾರೆ. ಅದರ ಜೊತೆ ಜಾಬ್ ಸ್ಕಿಲ್ ಟ್ರೈನಿಂಗು ಕೊಡ್ತಾರೆ. ಇದನ್ನೆಲ್ಲ ಬಳಸ್ಕೊಂಡು ಆದಷ್ಟು ಬೇಗ ಒಂದು ಕೆಲಸ ಸಿಕ್ಕಿ ಸೆಟ್ಲ್ ಆಗ್ಬೋದು.